ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಸುದ್ದಿಗಳು ಓಡಾಡ್ತಾ ಇದೆ. ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ 42 ಅಡಿಷ್ನಲ್ CL ಅಂದರೆ ಲೀವು, ಇನ್ನು ಮುಂದೆ ಹೆಚ್ಚುವರಿ ರಜೆ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಒಂದು ಮಾಹಿತಿ ಓಡಾಡ್ತಾ ಇತ್ತು. ಇದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಳೋಣ. ಯಾರಿಗೆ ಇದರಿಂದ ಉಪಯೋಗ ಆಗತ್ತೆ, ಸರ್ಕಾರಿ ನೌಕರರಿಗೆ ಇದರಿಂದ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ. ಸ್ನೇಹಿತರೆ, ಕೊನೆವರೆಗೂ ಈ ಮಾಹಿತಿಯನ್ನು ನೋಡಿ ನಿಮಗೆ ಗೊತ್ತಾಗತ್ತೆ ಈ ಮಾಹಿತಿಯಿಂದ ಯಾರಿಗೆ ಲಾಭ ಆಗತ್ತೆ, ಏನು ಎಂಥದ್ದು ಅನ್ನೋದ್ರ ಬಗ್ಗೆ. ಸ್ನೇಹಿತರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಸುಪ್ರೀಂ ಗುಡ್ ನ್ಯೂಸ್, ಬಂಪರ್ ಗುಡ್ ನ್ಯೂಸನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಕೆಲಸ ಹಾಗೂ ವೈಯಕ್ತಿಕ ಜೀವನಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ, ಅವರ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು ಪ್ರತಿ ವರ್ಷ 42 ಹೆಚ್ಚುವರಿ ರಜೆಯನ್ನು ಮಂಜೂರು ಮಾಡಿದೆ. ಕೇಂದ್ರ ಸಿಬ್ಬಂದಿ ಹಾಗೂ ಸಾರ್ವಜನಿಕ ಕುಂದುಕೊರತೆ ಹಾಗೂ ಪಿಂಚಣಿ ಇಲಾಖೆಯ ಈ ಹೊಸ ನೀತಿಯನ್ನು ಜಾರಿಗೆ ತಂದಿದೆ. ಈ ನಿರ್ಣಯದಿಂದ ದೇಶದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ನೌಕರರಿಗೆ ಇದರಿಂದ ಉಪಯೋಗ ಆಗಲಿದೆ. ಯಾರಿಗೆ ಸಿಗತ್ತೆ, ಯಾರಿಗೆಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು ಅಂತ ನೋಡೋದಾದರೆ, ಕಾಯಂ ನೌಕರರು ಮತ್ತು 1 ವರ್ಷ ಸೇವೆಯನ್ನು ಪೂರ್ಣಗೊಳಿಸಿದ ನೌಕರರು ಮಾತ್ರ ಈ ಹೆಚ್ಚುವರಿ 42 ರಜೆಗಳನ್ನು ಪಡೆದುಕೊಳ್ಳಲು ಅರ್ಹರಾಗಿರ್ತಾರೆ. ಅರೆಕಾಲಿಕ ನೌಕರರು, ಗುತ್ತಿಗೆ ನೌಕರರು ಅಥವಾ ತಾತ್ಕಾಲಿಕ ಸಿಬ್ಬಂದಿಗಳಿಗೆ ಈ ಸೌಲಭ್ಯ ಲಭ್ಯ ಇರೋದಿಲ್ಲ. ಸಾಮಾನ್ಯವಾಗಿ ಸಾಮಾನ್ಯ ರಜೆ CL, ಅರ್ನ್ಡ್ ಲೀವ್ ಹಾಗೂ ವೈದ್ಯಕೀಯ ರಜೆಗಳ ಜೊತೆಯಾಗಿ ಈ ಹೆಚ್ಚುವರಿ ರಜೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ. ಏನು ಉದ್ದೇಶಕ್ಕಾಗಿ ಕೊಡ್ತಾರೆ ಈ ರಜೆ ಅಂದರೆ, ಕೆಲಸ ಹಾಗೂ ಜೀವನದ ಸಮತೋಲನವನ್ನು ಕಾಪಾಡೋದು ಪ್ರಮುಖವಾದ ಕೆಲಸ. ಆ ಉದ್ದೇಶಕ್ಕಾಗಿ ಇದನ್ನು ಕೊಡ್ತಾರೆ. ಈಗಿನ ಕಾಲ ತಮಗೆಲ್ಲರಿಗೂ ಗೊತ್ತಿರುವುದು, ಆಧುನಿಕ ಕಾಲದಲ್ಲಿ ನೌಕರರ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಹಾಗೂ ಉದ್ವೇಗ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ಹೆಚ್ಚಿನ ರಜೆಗಳು ನೌಕರರಿಗೆ ಒತ್ತಡವನ್ನು ಕಡಿಮೆ ಮಾಡಲು ಹಾಗೂ ಕುಟುಂಬದೊಂದಿಗೆ ಸಮಯ ಕಳೆಯಲು ಹಾಗೂ ಪ್ರವಾಸದ ಮೂಲಕ ಹೊಸ ಅನುಭವಗಳನ್ನು ಗಳಿಸಲು ಸಹಾಯಕವಾಗುತ್ತದೆ. ಈ ನಿರ್ಣಯವು ಸರ್ಕಾರಿ ನೌಕರರ ನೈತಿಕ ಉತ್ಸಾಹವನ್ನು ಹೆಚ್ಚಿಸಿ ದೀರ್ಘಾವಧಿಯಲ್ಲಿ ಸರ್ಕಾರಿ ನೌಕರಿ ಕೆಲಸ ಮಾಡೋಕ್ಕೆ ಗುಣಮಟ್ಟವನ್ನು ಉತ್ತಮಗೊಳಿಸುತ್ತೆ. ಇದು ಪ್ರತಿಯೊಬ್ಬರಿಗೂ ಸಹಕಾರಿಯಾಗುವಂಥ ಇದು. ಆದಾಗ್ಯೂ ಎಲ್ಲ ನೌಕರರು ಈ ಸೌಲಭ್ಯ ಲಭ್ಯವಿಲ್ಲ, ಕೆಲವೇ ನೌಕರರಿಗೆ ಮಾತ್ರ ಲಭ್ಯವಿದೆ ಎಂಬುದನ್ನು ಗಮನಿಸಬಹುದು. ಕೇಂದ್ರ ಸರ್ಕಾರವು ಕೇವಲ ಪೂರ್ಣಾವಧಿ ನೌಕರರು, ಪರ್ಮನೆಂಟ್ ನೌಕರರಿಗೆ ಈ ಪ್ರಯೋಜನವನ್ನು ನೀಡಲು ನಿರ್ಧಾರ ಮಾಡಿದೆ. ಹೀಗಾಗಿ ಸರ್ಕಾರಿ ಸೇವೆಯಲ್ಲಿ ಸ್ಥಿರವಾಗಿ ಕೆಲಸ ಮಾಡುವವರಿಗೆ ಮಾತ್ರ ಈ ಹೊಸ ರಜೆ ನೀತಿಯ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಕೇಂದ್ರ ಸರ್ಕಾರದ ಈ ಹೊಸ ನೀತಿಯು ನೌಕರರ ಜೀವನ ಮಟ್ಟಕ್ಕೆ ಉನ್ನತಗೊಳಿಸುವ ದಿಶೆಯಲ್ಲಿ ಒಂದು ಮಹತ್ವಪೂರ್ಣವಾದ ಹೆಜ್ಜೆ ಅಂತಲೇ ಹೇಳ್ಬೋದು. ಇದು ಇತರೆ ಸಂಸ್ಥೆಗಳಿಗೂ ಕೂಡ ಒಂದು ಮಾದರಿಯಾಗಬಲ್ಲದು. ನೌಕರರು ಹೆಚ್ಚು ಸಂತುಷ್ಟರಾಗಿ ಹೆಚ್ಚು ಹೊತ್ತು ಕೆಲಸ ಮಾಡಲು ದಕ್ಷತೆಯನ್ನು ಇಡಲು ಸರ್ಕಾರವು ಈ ಕ್ರಮವನ್ನು ಕೈಗೊಂಡಿದೆ. 2025ರಿಂದ ಜಾರಿಯಾಗುವಂಥ ಸಾಧ್ಯತೆ ಇದೆ. ಈ ನಿಯಮದಿಂದ ಸರ್ಕಾರಿ ನೌಕರರಲ್ಲಿ ಒಂದು ಹೊಸ ಹುರುಪು ಬರುತ್ತೆ. ಆದರೆ ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲ, ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ. ಈ ಸೌಲಭ್ಯವನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ವಿಸ್ತರಿಸಬೇಕು. ಈ ಹಿಂದೆ ಕೆಲವೊಂದು ರಜೆಗಳು ಬಂದಾಗ ಮೊದಲು ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಕಿ, ಅದಾದ ನಂತರ ರಾಜ್ಯ ಸರ್ಕಾರ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿರೋಂಥ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಈ ರಜೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ರಾಜ್ಯ ಸರ್ಕಾರಿ ನೌಕರರ ಕೆಲಸದ ಉತ್ಸಾಹವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಒಂದು ಉತ್ತಮ ಬೆಳವಣಿಗೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ.
ಈ ಸುದ್ದಿ ಸತ್ಯಾಸತ್ಯತೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಷನ್ ಆದ ನಂತರ ಮಾಹಿತಿ ಸಿಗತ್ತೆ. ಆ ಗೆಜೆಟ್ ನೋಟಿಫಿಕೇಷನ್ ಆದ ನಂತರ ಆ ಗೆಜೆಟ್ ನೋಟಿಫಿಕೇಷನ್ ತೆಗೆದುಕೊಂಡು ತಮ್ಮ ಮುಂದೆ ಹಾಜರಾಗ್ತೀನಿ. ಸ್ನೇಹಿತರೆ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ